ತುಂಬ ಥ್ಯಾಂಕ್ಸ್ ಗಿರ್ಜಿ. ನನ್ನ ಸೇರ್ ತೀರ್ಸ್ಕೊಳ್ಳೋದಕ್ಕೆ ನೀನು ನನಗೆ ಸಹಾಯ ಮಾಡಿದ್ಯಾ. ನಿನ್ನ ಋಣನ ನಾನು ಯಾವತ್ತೂ ಮರೆಯಲ್ಲ. ಲಿಲ್ಲಿ, ಹಾಗಿದ್ರೆ ನೀನು ನೀನು ಇವಾಗ ಏನು ಮಾಡ್ತೀಯಾ? ಹೊರಟೋಗ್ತೀಯ ನೀನು? ಹೌದು ಗಿರಿಜಿ, ನಾನು ಎಲ್ಲರಿಂದ ದೂರ ಹೊರಟೋಗ್ತೀನಿ. ಸಾಧ್ಯವಾದರೆ ಮತ್ತೆ ಹುಟ್ಟು ಬರ್ತೀನಿ. ಇನ್ಮೇಲೆ ನನ್ನಿಂದ ಶಾಂತಕ್ಕಂಗಾಗಲಿ ನಿನಗಾಗಲಿ ಯಾರಿಗೂ ತೊಂದರೆ ಆಗಲ್ಲ. ನೀವೆಲ್ಲ ಚೆನ್ನಾಗಿರಿ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೂ ನಿಮ್ಮ ಥರನೇ ಬದುಕಿ ಬಾಳ್ಬೇಕಾಗಿತ್ತು ಅನ್ನೋ ಆಸೆ ಬರ್ತಾ ಇದೆ. ಆದರೆ ಏನು ಮಾಡೋದು, ಕಾಲ ಮೀರೋಗಿದೆಯಲ್ಲ. ಇನ್ನು ಹೆಚ್ಚು ನಾನಿಲ್ಲಿರೋದು ಸರಿ ಇಲ್ಲ. ನನ್ನ ಕೆಲಸ ಮುಗೀತು. ನಾನು ನನ್ನ ಜಾಗಕ್ಕೆ ಹೋಗಬೇಕು. ಸರಿ ಕಿಜ್ಜಿ, ನಾನೇನು ಬರ್ತೀನಿ. ಶಾಂತಕ್ಕನ ಕೇಳಿದೆ ಅಂತ ಹೇಳ್ಬಿಡು. ಶಾಂತಕ್ಕನ ನಂಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಒಂದೇ ಒಂದ್ಸಲ ಶಾಂತಕ್ಕನ ನೋಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿವರೆಗೂ ಬಂದೆ. ಬೇಡ ಲಿಲ್ಲಿ, ಶಾಂತಕ್ಕನ ಗಂಡಂಗೇನಾದ್ರು ಗೊತ್ತಾಯ್ತು ಅಂದರೆ ಸುಮ್ಮನೆ ತೊಂದರೆ ಆಗುತ್ತೆ. ಅವ್ರು ಹೇಗೋ ಚೆನ್ನಾಗಿರಲಿ. ನಾನು ಶಾಂತಕ್ಕಂಗೆ ಹೇಳ್ತೀನಿ. ನೀನು ಹೊರಡು. ಗಿರ್ಜಿ, ಶಾಂತಕ್ಕ. ಹೌದು ಕಣೆ, ನನಗೆ ನಿದ್ದೆನೇ ಬರಲಿಲ್ಲ. ನೀವಿಬ್ಬರು ಮಾತಾಡೋದು ನನಗೆ ಕೇಳಿಸ್ತು. ಅದಕ್ಕೆ ಬಂದೆ. ಲಿಲ್ಲಿ ನನ್ನ ಹತ್ರ ಬಂದಾಗ್ಲಿಂದನೂ ನನಗೆ ನಿದ್ದೆನೇ ಬರಲಿಲ್ಲ. ಏನಾಯಿತು ಎತ್ತಾಯಿತು ಅನ್ನೋ ಗಾಬರಿಲೇ ಇದ್ದೆ. ಶಾಂತಕ್ಕ, ನನ್ನ ಕೆಲಸ ಮುಗೀತು. ನಾನು ನನ್ನ ಕೆಲಸ ಮುಗಿಸ್ಕೊಂಡೆ. ನನ್ನ ಸೇಡನ್ನ ತೀರಿಸ್ಕೊಂಡೆ. ಶಾಂತಕ್ಕ, ನೀವಿಬ್ಬರು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಲಿಲ್ಲಿ, ನಿನಗೆ ಈ ಗತಿ ಆಗಿರೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನೀನು ಬದುಕಿದಿದ್ರೆ ನಮ್ಮ ಥರನೇ ಒಂದೊಳ್ಳೆ ಜೀವನ ಸಿಕ್ಕಿರ್ತಾ ಇತ್ತು. ಹೌದು ಶಾಂತಕ್ಕ, ಆದರೆ ಏನು ಮಾಡೋದು? ನಾನು ಸತ್ಯದಕ್ಕಲ್ವ ಈ ಪಾಪಿ ಜೀವ ಹೋಗಂಗಾಗಿದ್ದು. ಆ ದೇವ್ರ ಇಚ್ಛೆ ಇದೇ ಆಗಿತ್ತೇನೋ. ಬಿಡು, ನೀವಾದರೂ ಚೆನ್ನಾಗಿರಿ. ಲಿಲ್ಲಿ, ಅದು ಅವರ ಅಪ್ಪ ಅಮ್ಮ ಹೇಗಿದ್ದಾರೆ? ಅವ್ರಿಗೇನಾಗಲಿಲ್ಲ ತಾನೆ? ಇಲ್ಲ ಶಾಂತಕ್ಕ, ಅವರನ್ನು ನಾನು ಕಾಪಾಡಿಬಿಟ್ಟೆ. ಅವ್ರ ಮನೆಗೆ ಹೋಗಿರ್ತಾರೆ. ಪಾಪ, ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ. ತನ್ನ ಕಣ್ಮುಂದೆನೆ ಮಗನ ಪ್ರಾಣ ಹೋಗೋದನ್ನ ಹೇಗೆ ನೋಡಿದ್ರೋ ಏನೋ. ಅದಕ್ಕೆ ಶಾಂತಕ್ಕ, ನಾನು ಅವ್ರ ಮುಂದೆ ಅವನನ್ನು ಕೊಲ್ಲಲಿಲ್ಲ. ಅವರಿಂದ ದೂರ ಕರ್ಕೊಂಡೋಗಿ ಅವನನ್ನು ಮುಗಿಸ್ಬಿಟ್ಟೆ. ಸುಟ್ಟು ಬೂದಿ ಮಾಡಿಬಿಟ್ಟೆ ಅವನನ್ನು. ನನಗೂ ಅರ್ಥ ಆಗುತ್ತೆ ಶಾಂತಕ್ಕ, ತಂದೆ ತಾಯಿ ಪ್ರೀತಿ ಏನು ಅಂತ. ಮಕ್ಕಳು ಎಷ್ಟೇ ಕೆಟ್ಟವರಾಗಿದ್ರು ತಂದೆ ತಾಯಿ ಮಕ್ಕಳು ನೋವಾಗೋದನ್ನು ನೋಡೋದಿಲ್ಲ, ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅವನನ್ನು ದೂರ ಕರ್ಕೊಂಡು ಹೋಗಿ ಮುಗಿಸ್ಬಿಟ್ಟೆ. ಗಿರ್ಜಿ, ನೀನು ಆದಷ್ಟು ಬೇಗ ಒಂದು ಮದುವೆ ಮಾಡ್ಕೊ. ನೀನು ಶಾಂತಕ್ಕಂತರ ಒಂದೊಳ್ಳೆ ಜೀವನ ಶುರು ಮಾಡು. ಲಿಲ್ಲಿ, ಯಾಕೋ ಗೊತ್ತಿಲ್ಲ, ನೀನು ಹೋಗ್ತಿದ್ರೆ ನನಗೇನೋ ಒಂಥರ ಬೇಜಾರಾಗ್ತಿದೆ, ಏನೋ ಒಂಥರ ಸಂಕಟ ಆಗ್ತಿದೆ. ನಿನ್ನನ್ನು ನಾನು ಇಷ್ಟು ದಿನ ನೋಡಿಲ್ಲ. ನಿನ್ನ ಮುಖ ಹೇಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಆದರೂ ಏನೋ ಒಂಥರ ಸಂಕಟ. ನಿನಗಿರೋ ಒಳ್ಳೆ ಮನಸ್ಸೆ ಅನಿಸುತ್ತೆ ಇದಕ್ಕೆಲ್ಲ ಕಾರಣ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಒಂದೇ ಜನ್ಮ ಅಂತ ಇದ್ದರೆ ನಾನು ನಿಮ್ಮ ಜೊತೆಲೇ ನಾನು ಒಬ್ಬಳಾಗ್ಬಿಡ್ತೀನಿ. ಅವಾಗ ಎಲ್ಲರೂ ಚೆನ್ನಾಗಿ ಖುಷಿಯಾಗಿರೋಣ. ಸರಿ ಲಿಲ್ಲಿ, ನಾನು ಕಾಯ್ತಾ ಇರ್ತೀನಿ. ಹೌದು ಲಿಲ್ಲಿ, ನಾನು ಕೂಡ ಕಾಯ್ತಿರ್ತೀನಿ. ಸರಿ, ನಾನಿನ್ನು ಹೊರಡ್ತೀನಿ. ಶಾಂತಕ್ಕ, ನಾನಿನ್ನು ಬರ್ತೀನಿ. ಇಲ್ಲ, ನಾನು ಹೋಗ್ತೀನಿ. ಶಾಂತಕ್ಕ, ರಾಘಣ್ಣ ನೋಡಲಿಲ್ಲ ತಾನೆ? ಹೇಗೆ ಬಂದೆ ನೀನು ಈಚೆ? ನಿದ್ದೆನೇ ಬರಲಿಲ್ಲ ಕಣೆ ಗಿರ್ಜಿ. ಲಿಲ್ಲಿ ಬಂದು ಹೋದಾಗ್ಲಿಂದ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಎದ್ದು ಬಂದೆ. ನೀವೇನಾದ್ರು ಬಂದಿದ್ದೀರೇನೋ ನೋಡೋಣ ಅಂತ. ಆದರೆ ನೀವಿಬ್ಬರು ಮಾತಾಡ್ತಿರೋದನ್ನ ಹಾಗೆ ಕೇಳಿಸ್ಕೊಳ್ತಾ ನಿಂತಿದ್ದೆ. ಪಾಪ ಅಲ್ವೇನೆ, ಲಿಲ್ಲಿಗೆ ಮೋಸ ಆಗಬಾರ್ದಿತ್ತು. ಹೌದು ಶಾಂತಕ್ಕ, ಲಿಲ್ಲಿ ಆತ್ಮ ಹೋಗಿದ್ದಕ್ಕೆ ನಂಗೆ ತುಂಬಾ ನೋವಾಗ್ತಿದೆ. ಅಳು ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹೋಗಲಿ ಬಿಡು ಶಾಂತಕ್ಕ, ಹೋಗಲಿ ಬಿಡು. ಇವತ್ತು ನಿನ್ನ ಜೀವನ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಲಿಲ್ಲಿನೇ ಕಾರಣ. ಅವಳನ್ನು ನಾವು ಯಾವತ್ತೂ ಜೀವನದಲ್ಲಿ ಮರಿಬಾರ್ದು. ಹೌದು ಗಿರ್ಜಿ, ಯಾವತ್ತೂ ಮರಿಬಾರ್ದು. ನಮಗೊಂದು ಹೊಸ ಜೀವನ ಕೊಟ್ಟಿದ್ದಾಳೆ. ಅವಳ ಋಣನ ನಾವು ಈ ಜನ್ಮದಲ್ಲಂತೂ ತೀರ್ಸೋಕ್ಕಾಗಲಿಲ್ಲ ಕಣೆ.
ಮುಂದಿನ ಜನ್ಮ ಅಂತ ಅಂದಿದ್ರೆ ಖಂಡಿತವಾಗ್ಲೂ ಅವಳ ಋಣನ ತೀರಿಸ್ಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ಆತ್ಮ ಸ್ಟೋರಿ ಯಾವ ರೀತಿ ಎಂಡ್ ಆಯಿತು ಅಂತ. ಆತ್ಮ ಸ್ಟೋರಿನ ಮುಗಿಸೋದಕ್ಕೆ ನನಗೂ ಮನಸ್ಸು ಬರ್ತಾ ಇಲ್ಲ, ಆದರೆ ಮುಗಿಸ್ಬೇಕಾಗಿರೋ ದಿನ ಬಂದ್ಬಿಡ್ತು ನೋಡಿ. ಲಿಲ್ಲಿನ ಅವಳ ಋಣನ ನಾವು ಯಾವತ್ತೂ ಮರೆಯೋದಿಲ್ಲ. ಹಾಗೆ ಈ ರಾಕೇಶ್ ಅಂತವರು ಮೋಸ ಮಾಡೋರು ಇರೋವರೆಗೂ ನಮ್ಮಂಥ ಹೆಣ್ಮಕ್ಳು ತುಂಬ ನೋವು ತಿನ್ನಬೇಕಾಗುತ್ತೆ. ಹೆಣ್ಮಕ್ಳು ತುಂಬ ಎಚ್ಚರಿಕೆಯಿಂದ ಇರಬೇಕು, ಬುದ್ಧಿವಂತರಾಗಿರಬೇಕು, ಧೈರ್ಯಶಾಲಿಗಳಾಗಿರಬೇಕು. ಆಗಷ್ಟೇ ಈ ಪ್ರಪಂಚದಲ್ಲಿ ಈ ಕೆಟ್ಟ ಜನಗಳ ಮಧ್ಯದಲ್ಲಿ ಬದುಕೋಕೆ ಸಾಧ್ಯ. ದುಡುಕಿ ತನ್ನ ಜೀವನನ ಹಾಳು ಮಾಡ್ಕೋಬಾರ್ದು. ನಾವಿನ್ನು ಆತ್ಮ ಸ್ಟೋರಿಗೆ ಮುಕ್ತಾಯ ನೀಡ್ತಾ ಇದ್ದೀವಿ. ಮತ್ತು ಹೊಸ ಸ್ಟೋರಿ ಜೊತೆಗೆ ನಾವೆಲ್ಲ ನಿಮಗೆ ಸಿಗ್ತೀವಿ, ನೋಡೋಣ. ಆದರೆ ನಾಳೆನೇ ಹೊಸ ಸ್ಟೋರಿನ ನಾನು ಹಾಕ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.